Welcome my dear students. In the last class we have learned about the row updation. Now we will see updatable result set. Okay. So result set means a row of information you are updating. So ಇಲ್ಲಿ updatable result set ಅಂತ ಹೇಳ್ತಾ ಇದ್ದಾರೆ. Let us see what is this updatable result set. Rows contained in the result set can be updated similar to how rows in a table can be updated. ಸೊ ನಿಮ್ಮ ಟೇಬಲ್ನಲ್ಲಿ ಇರುವ ರೋನು ನೀವು ಹೇಗೆ ಅಪ್ಡೇಟ್ ಮಾಡ್ತಾ ಇದ್ದೀರೋ ಇಲ್ಲಿ ರಿಸಲ್ಟ್ ಸೆಟ್ ಈಸ್ ಒನ್ ಆಫ್ ಅ ಕ್ಯಾಶ್. ಇನ್ ದ ಕ್ಯಾಶ್ ಯು ಆರ್ ಗೋಯಿಂಗ್ ಟು ಬಿ ಅಪ್ಡೇಟಿಂಗ್ ದ ಫೆಚ್ಡ್ ರೋ ಆಫ್ ಇನ್ಫಾರ್ಮೇಷನ್. ನೀವು ಫೆಚ್ ಮಾಡಿರುವ ಇನ್ಫಾರ್ಮೇಷನ್ ನೀವು ಏನು ಮಾಡ್ತಾ ಇದ್ರೆ ಇಲ್ಲಿ ಅಪ್ಡೇಟ್ ಮಾಡುವ ಸಾಧ್ಯತೆ ಉಂಟು. ಸೊ ಕ್ಯಾಶ್ನಲ್ಲಿ ಅಪ್ಡೇಟ್ ಮಾಡುವಾಗ ಆಟೋಮೆಟಿಕಲಿ ಇಟ್ ವಿಲ್ ರಿಫ್ಲೆಕ್ಟ್ಸ್ ಟು ದ ಒರಿಜಿನಲ್ ಟೇಬಲ್, ಒರಿಜಿನಲ್ ರೋ ಇನ್ ಎ ಟೇಬಲ್. ಓಕೆ. This is made possible by passing the create statement method of the connection object to the concur updatable. So ಈ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಪಾಸಿಬಿಲಿಟಿ ಉಂಟು ಬಿಕಾಸ್ ವಿ ಆರ್ ಯೂಸಿಂಗ್ ದ ಕ್ರಿಯೇಟ್ ಸ್ಟೇಟ್ಮೆಂಟ್ ಮೆಥಡ್ ಆಫ್ ದ ಕನೆಕ್ಷನ್ ಆಬ್ಜೆಕ್ಟ್ ಜೊತೆಗೆ ನಾವು ಕ್ರಿಯೇಟ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಯೂಸ್ ಮಾಡ್ತಾ ಇದ್ದೀವಿ. ದೆನ್ ಆಲ್ಸೋ ವಿ ಆರ್ ಯೂಸಿಂಗ್ ದ ಆಬ್ಜೆಕ್ಟ್ ಆಫ್ ಕನ್ಕರ್ ಅಪ್ಡೇಟಬಲ್ ಟೇಬಲ್ಸ್. ಕನ್ಕರ್ ಅಪ್ಡೇಟಬಲ್ ಆಬ್ಜೆಕ್ಟ್ನ ಯೂಸ್ ಮಾಡ್ತಾ ಇದ್ವಿ. ಲೆಟ್ ಅಸ್ ಸಿ ಆಲ್ಟರ್ನೇಟಿವ್ಲಿ ದ ಕನ್ಕರ್ ರೀಡ್ ಓನ್ಲಿ ಕಾನ್ಸ್ಟೆಂಟ್ ಕ್ಯಾನ್ ಬಿ ಪಾಸ್ಡ್ ಟು ದ ಕ್ರಿಯೇಟ್ ಸ್ಟೇಟ್ಮೆಂಟ್ ಮೆಥಡ್ ಟು ಪ್ರಿವೆಂಟ್ ದ ರಿಸಲ್ಟ್ ಸೆಟ್ ಫ್ರಮ್ ಬೀಯಿಂಗ್ ಅಪ್ಡೇಟೆಡ್. ಸೊ ಇನ್ ಕೇಸ್ ನಾವು ಏನೇ ಒಂದು ರಿಸಲ್ಟ್ ಸೆಟ್ನಲ್ಲಿ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬಾರ್ದು ಅಂತ ಹೇಳಿದರೆ ಕನ್ಕರ್ ರೀಡ್ ಓನ್ಲಿ ಮೆಥಡ್ನ ಯೂಸ್ ಮಾಡ್ತೀವಿ. ಇಫ್ ಯು ಆರ್ ಯೂಸಿಂಗ್ ದ ರೀಡ್ ಓನ್ಲಿ ಮೆಥಡ್ ಮೀನ್ಸ್ you are unable to modify the row of information, right? There are 3 ways to update our result set. So ನಿಮ್ಮ ರಿಸಲ್ಟ್ ಸೆಟ್ನ 3 ರೀತಿಯಲ್ಲಿ ನಾವು ಅಪ್ಡೇಟ್ ಮಾಡ್ಬೋದು. These are updating values in a row, deleting a row and inserting a new row. ಸೊ ಇಲ್ಲಿ ನಾವು ಯಾವುದೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ರೋನಲ್ಲಿರುವ ಡೇಟಾವನ್ನು ಅಪ್ಡೇಟ್ ಮಾಡ್ಬೋದು, ಡೆಲೀಟ್ ಮಾಡ್ಬೋದು ಅಥವಾ ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ನ್ಯೂ ರೋ. ಓಕೆ. ಆಲ್ ಆಫ್ ದೀಸ್ ಚೇಂಜಸ್ ಆರ್ ಅಕಂಪ್ಲಿಷ್ಡ್ ಬೈ ಯೂಸಿಂಗ್ ಮೆಥಡ್ ಆಫ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಇದು ಏನೇ ಮಾಡಬೇಕಂತ ಹೇಳಿದ್ರೇನು, ಅಪ್ಡೇಟ್ ಮಾಡಬೇಕಾಗಿದ್ರೇನು, ಇನ್ಸರ್ಟ್ ಮಾಡಬೇಕಾಗಿದ್ರೇನು, ಡಿಲೀಟ್ ಮಾಡಬೇಕಾಗಿದ್ರೇನು, ವಿ ಮಸ್ಟ್ ಯೂಸ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಲೆಟ್ ಅಸ್ ಸಿ ಫಸ್ಟ್ ವೇ, ದಟ್ ಈಸ್ ಅಪ್ಡೇಟ್ ಎ ವ್ಯಾಲ್ಯೂ ಇನ್ ರಿಸಲ್ಟ್ ಸೆಟ್. ಸೊ ರಿಸಲ್ಟ್ ಸೆಟ್ನಲ್ಲಿ ಇದ್ದ ವ್ಯಾಲ್ಯೂನ ಹೇಗೆ ಅಪ್ಡೇಟ್ ಮಾಡ್ತೀವಿ. ಒನ್ಸ್ ದ ಎಕ್ಸಿಕ್ಯೂಟಿವ್ ಕ್ವೆರಿ ಮೆಥಡ್ ಆಫ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ರಿಟರ್ನ್ಸ್ ಆ ರಿಸಲ್ಟ್ ಸೆಟ್, ದ ಅಪ್ಡೇಟ್ ಟ್ರಿಪ್ಲೆಕ್ಸ್ ಮೆಥಡ್ ಈಸ್ ಯೂಸ್ಡ್ to change the value of a column in the current row of the result set. ಸೊ ಒಮ್ಮೆ ನಾವು ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ ನಾವು ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಜೊತೆಗೆ ಯೂಸ್ ಮಾಡಿದರೆ ಇಟ್ ವಿಲ್ ರಿಟರ್ನ್ಸ್ ದ ರಿಸಲ್ಟ್ ಸೆಟ್, ರೈಟ್? ಸೊ ಕೊಟ್ಟಿರುವ ಕ್ವೆರಿ ಏನಾಗುತ್ತೆ, ರಿಸಲ್ಟ್ ಸೆಟ್ಗೆ ರಿಟರ್ನ್ ಮಾಡುತ್ತೆ. ಕೊಟ್ಟಿರುವ ಕ್ವೆರಿ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಗೆ ರಿಟರ್ನ್ ಮಾಡುತ್ತೆ. ರಿಸಲ್ಟ್ ಸೆಟ್ ಆಬ್ಜೆಕ್ಟ್ಗೆ ರಿಟರ್ನ್ ಮಾಡಿದ ನಂತರ ನಾವು ಏನು ಮಾಡ್ಬೋದು ಅಂತ ಹೇಳ್ತಾ ಇದ್ವಿ, ಡೇಟಾವನ್ನು ಚೇಂಜ್ ಮಾಡಬೇಕಂತ ಹೇಳಿದರೆ, ಅಪ್ಡೇಟ್ ಮಾಡಬೇಕಾಗಿದ್ರೆ ವಿ ಹ್ಯಾವ್ ಟು ಸಪೋಸ್ ಟು ಯೂಸ್ ಅಪ್ಡೇಟ್ ಟ್ರಿಪ್ಲೆಕ್ಸ್ ಮೆಥಡ್. ಯರ್ ಅಪ್ಡೇಟ್ ಟ್ರಿಪ್ಲೆಕ್ಸ್ ಮೆಥಡ್ ಈಸ್ ಯೂಸ್ಡ್ ಟು ಚೇಂಜ್ ದ ವ್ಯಾಲ್ಯೂ ಆಫ್ ಅ ಕಾಲಮ್ ಇನ್ ದ ಕರೆಂಟ್ ರೋ ಆಫ್ ದ ರಿಸಲ್ಟ್ ಸೆಟ್. ಸೊ ಈ ಅಪ್ಡೇಟ್ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಯಾವ ಕಾಲಮ್ ಬೇಕೋ ಆ ಕಾಲಮ್ನ ನೀವು ಸ್ಪೆಸಿಫೈ ಮಾಡ್ತಾ ಇದ್ದೀರಾ, ಆ ಕಾಲಮಿಂದ ಆ ರೋ ಅಪ್ಡೇಟ್ ಆಗುತ್ತೆ. ಓಕೆ. ದ ಟ್ರಿಪ್ಲೆಕ್ಸ್ ಈಸ್ ರಿಪ್ಲೇಸ್ಡ್ ವಿತ್ ದ ಡಾಟಾ ಟೈಪ್ ಆಫ್ ದ ಕಾಲಮ್ ದಟ್ ಈಸ್ ಟು ಬಿ ಅಪ್ಡೇಟೆಡ್. ಇಲ್ಲಿ ನಾವು ಅಪ್ಡೇಟ್ ಟ್ರಿಪ್ಲೆಕ್ಸ್ ಅಂತ ಹೇಳ್ತಾ ಇದ್ವಿ. ಆ ಟ್ರಿಪ್ಲೆಕ್ಸ್ ಏನಾಗಿರುತ್ತೆ ಇಲ್ಲಿ, ದಟ್ ಈಸ್ ದ ಸ್ಪೆಸಿಫೈಯಿಂಗ್ ಡೇಟಾ ಟೈಪ್. ನೀವು ಯಾವ ರೀತಿಯ ಡೇಟಾ ಟೈಪ್ ತೊಗೊಂಡಿದ್ರೋ ಆ ರೀತಿಯ ಡೇಟಾ ಟೈಪ್ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಓಕೆ. ಸೊ ಯಾವ ಕಾಲಮ್ ಯೂಸ್ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಕಸ್ಟಮರ್ ಟೇಬಲ್ ತೊಗೊಂಡಿದ್ರೆ ಅಂತ ಅಂದ್ಕೊಳ್ಳಿ, ಕಸ್ಟಮರ್ ನೇಮ್, ಕಸ್ಟಮರ್ ಅಡ್ರೆಸ್, ದೀಸ್ ಆರ್ ದ ಸ್ಟ್ರಿಂಗ್, ಅಪ್ಡೇಟ್ ಸ್ಟ್ರಿಂಗ್ ಅಂತ ಬರುತ್ತೆ. ಯು ಆರ್ ಸ್ಪೆಸಿಫೈಯಿಂಗ್ ಮೇ ಬಿ ದ ಕಾಲಮ್ ನೇಮ್ ಆರ್ directly the field. Okay. The update triplex method requires 2 parameters. ಇಲ್ಲಿ update triplex method ನಲ್ಲಿ 2 ಪ್ಯಾರಾಮೀಟರ್ ಬೇಕು ಅಂತ ಹೇಳ್ತಾ ಇದ್ದಾರೆ. Let us see what are those. The first is either the number or name of the column of the result set that is being updated. ಇಲ್ಲಿ ಆಲ್ರೆಡಿ ನಾವು ಹೇಳಿದ್ವಿ. ಸೊ ಅಪ್ಡೇಟ್ ಸ್ಟ್ರಿಂಗ್ ಆಗಿರ್ಬೋದು ಅಥವಾ ಕಾಲಮ್ನ ಹೆಸರು ಹೇಳ್ಬೋದು ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. The first is either the number or name of the column. ಸೊ ಅಪ್ಡೇಟ್ ಆಫ್ ಡೈರೆಕ್ಟ್ಲಿ ನೀವು ಹೆಸರು ಕೊಡ್ಬೋದು. ಗೆಟ್ ಸ್ಟ್ರಿಂಗ್ ಆಫ್ 1 ಅಂತ ಕೊಟ್ಟಿದ್ರೆ ಅಂತ ಅಂದ್ಕೊಳ್ಳಿ, ಇಟ್ ವಿಲ್ ಆಕ್ಸೆಸ್ ದ ಫಸ್ಟ್ ಕಾಲಮ್. ಗೆಟ್ ಸ್ಟ್ರಿಂಗ್ ಆಫ್ ಸೆಕೆಂಡ್ ಅಂತ ಹೇಳಿದರೆ ಸೆಕೆಂಡ್ ಕಾಲಮ್. ಗೆಟ್ ಇಂಟ್ ಆಫ್ ಥರ್ಡ್ ಮೀನ್ಸ್ ಇಫ್ ದ ಡೇಟಾ ಟೈಪ್ ಇಸ್ ಇಂಟೀಜರ್ ದೆನ್ ಯು ಆರ್ ಆಕ್ಸೆಸಿಂಗ್ ದ ಥರ್ಡ್ ಕಾಲಮ್, ರೈಟ್? ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಆಕ್ಸೆಸ್ ಡೈರೆಕ್ಟ್ಲಿ ಬೈ ಯೂಸಿಂಗ್ either the number or name of the field. Name of the column means whatever the ಟೇಬಲ್ ಸ್ಟ್ರಕ್ಚರ್ನಲ್ಲಿ ನೀವೇನು ಕೊಟ್ಟಿದ್ರೋ ಅದನ್ನೇ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೇಮ್ ಆದರೆ ನೇಮ್,
ಫಸ್ಟ್ ನೇಮ್ ಆದರೆ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಆದರೆ ಲಾಸ್ಟ್ ನೇಮ್, ಟೆಲಿಫೋನ್ ನಂಬರ್ ಆದರೆ ಟೆಲಿಫೋನ್ ನಂಬರ್, ಹಾಗೆ. ಓಕೆ, ಆ್ಯಂಡ್ ದ ಸೆಕೆಂಡ್ ಇಸ್ ದ ವ್ಯಾಲ್ಯೂ ದಟ್ ವಿಲ್ ರೀಪ್ಲೇಸ್ ದ ವ್ಯಾಲ್ಯೂ ಇನ್ ದ ಕಾಲಮ್ ಆಫ್ ದ ರಿಸಲ್ಟ್ ಸೆಟ್. ಈಗ ಸೆಕೆಂಡ್ ಪ್ಯಾರಾಮೀಟರ್ ಏನಾಗಿರುತ್ತೆ, ಯಾವ ವ್ಯಾಲ್ಯೂ ಇಂದ ನೀವು ರೀಪ್ಲೇಸ್ ಮಾಡಬೇಕಂತ ಇದ್ದೀರೋ ಆ ಫೀಲ್ಡಲ್ಲಿ, ಆ ಕಾಲಮ್ಗೆ, ಆ ರಿಸಲ್ಟ್ ಸೆಟ್ನಲ್ಲಿ ನೀವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಆ ವ್ಯಾಲ್ಯೂ ಇನ್ ಅ ಕಾಲಮ್ ಆಫ್ ದ ರಿಸಲ್ಟ್ ಸೆಟ್ ಕ್ಯಾನ್ ಬಿ ರೀಪ್ಲೇಸ್ಡ್ ವಿತ್ ಅ ನಲ್ ವ್ಯಾಲ್ಯೂ ಬೈ ಯೂಸಿಂಗ್ ಅಪ್ಡೇಟ್ ನಲ್ ಮೆಥಡ್. ಸೊ ನಿಮ್ಮ ಕಾಲಮ್ನಲ್ಲಿರುವ ರಿಸಲ್ಟ್ ಸೆಟ್ ವ್ಯಾಲ್ಯೂ ಯಾವುದೇ ಒಂದು ವ್ಯಾಲ್ಯೂ ಪಡಿಬಾರ್ದು, ನಲ್ ಆಗಿ ತಗೊಳ್ಬೇಕು ಅಂತ ಹೇಳಿದರೆ, initially whenever we are creating the table we are not feeding any data, at that time the value is null, nothing, right? ಸೊ ಆ ರೀತಿಯಲ್ಲಿ ಯಾವುದೇ ಒಂದು ವ್ಯಾಲ್ಯೂ ತಗೊಳ್ಬಾರ್ದು ಅಥವಾ ಏನೇ ಇರಬಾರ್ದು ಅಂತ ಹೇಳಿದರೆ we can using update null method. Let us see, update null method requires one parameter. ನೀವು update null method ಯೂಸ್ ಮಾಡಬೇಕಾಗಿದ್ರೆ ಅದರಲ್ಲಿ ಇನ್ನೂ ಒಂದು ಪ್ಯಾರಾಮೀಟರ್ ಬೇಕು, which is the number of the column in the current row of the result set. ಸೊ ಯಾವ ಕರೆಂಟ್ ಕಾಲಮ್ನಲ್ಲಿ ಯಾವ ಕರೆಂಟ್ ರೋ ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡಲೇಬೇಕು, ವಿಚ್ ಈಸ್ ದ ನಂಬರ್ ಆಫ್ ದ ಕಾಲಮ್ ಇನ್ ವಿಚ್ ಕರೆಂಟ್ ರೋ ಆಫ್ ದ ರಿಸಲ್ಟ್ ಸೆಟ್. ಸೊ ಯಾವ ಕಾಲಮ್ನಲ್ಲಿ ಯಾವ ರೋನ ಡೇಟಾ ನಲ್ ಆಗಿರಬೇಕು ಅನ್ನೋದನ್ನು ಸ್ಪೆಸಿಫೈ ಮಾಡಬೇಕಾಗತ್ತೆ. ದ ಅಪ್ಡೇಟ್ ನಲ್ ಡಸ್ ನಾಟ್ ಆಕ್ಸೆಪ್ಟ್ ದ ನೇಮ್ ಆಫ್ ದ ಕಾಲಮ್ ಆಸ್ ಅ ಪ್ಯಾರಾಮೀಟರ್. ಇಲ್ಲಿ ಅಪ್ಡೇಟ್ ನಲ್ ಮೆಥಡ್ನ ಯೂಸ್ ಮಾಡಿದರೆ ಇಲ್ಲಿ ಕಾಲಮ್ನ ಹೆಸರನ್ನು ತಗೊಳ್ಳೋದಿಲ್ಲ ಪ್ಯಾರಾಮೀಟರ್ ಆಗಿ. ಓಕೆ, ಕಾಲಮ್ನ ಹೆಸರು ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಏನು ತಗೊಳುತ್ತೆ ಇಲ್ಲಿ, ಓನ್ಲಿ ದ ನಂಬರ್ ಆಫ್ ದ ಕಾಲಮ್, ರೈಟ್. ದ ಅಪ್ಡೇಟ್ ರೋ ಮೆಥಡ್ ಈಸ್ ಕಾಲ್ಡ್ ಆಫ್ಟರ್ ದ ಅಪ್ಡೇಟ್ ಟ್ರಿಪ್ಲೆಕ್ಸ್ ಮೆಥಡ್ ಆರ್ ಕಾಲ್ಡ್. ಸೊ ಯಾವಾಗ ನೀವು ಅಪ್ಡೇಟ್ ರೋ ಮೆಥಡ್ನು ನೀವು ಕಾಲ್ ಮಾಡ್ತಾ ಇದ್ರೋ, ಈ ಅಪ್ಡೇಟ್ ರೋ ಮೆಥಡ್ ಕಾಲ್ ಮಾಡಬೇಕಾಗಿದ್ರೆ ನೀವು ಕಂಪಲ್ಸರಿ ಅಪ್ಡೇಟ್ ಟ್ರಿಪ್ಲೆಕ್ಸ್ ಮೆಥಡ್, ಆಸ್ ಯು ನೋ ದಟ್ ಟ್ರಿಪ್ಲೆಕ್ಸ್ ಇಸ್ either a data type or name of the column, right? The update row method changes value in the column of the current row of the result set based on the values of update triplex method. Whatever the update row method you are changing, that affects to the value of a column in the current row. ಯಾವ ಕಾಲಮ್ ಸ್ಪೆಸಿಫೈ ಮಾಡ್ತಾ ಇದ್ರೋ ಆ ಕಾಲಮ್ಗೆ ಸಂಬಂಧಪಟ್ಟ ಯಾವ ಡಾಟಾನ ಹೇಳ್ತಾ ಇದ್ರೋ ಅದರಲ್ಲಿ ವ್ಯಾಲ್ಯೂಸ್ ಏನಾಗುತ್ತೆ, ಇಲ್ಲಿ ಅಪ್ಡೇಟ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಆಸ್ ಯುವರ್ ಬ್ಯಾಂಕ್ ಟ್ರಾನ್ಸಾಕ್ಷನ್. ಸೊ ನೀವು ಡಿಪಾಸಿಟ್ ಮಾಡುವಾಗ ಪ್ರೀವಿಯಸ್ಲಿ 100 ರೂಪೀಸ್ ಇತ್ತು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ನೀವು ಒಂದು 500 ಮಾಡುವಾಗ ಏನಾಗುತ್ತೆ, ಆ 100 ಪ್ಲೇಸ್ನಲ್ಲಿ 500 ಅಪ್ಡೇಟ್ ಆಗುತ್ತೆ. ಸೊ ಇಟ್ ಈಸ್ ಹೌ ಎಕ್ಸಾಕ್ಟ್ಲಿ ಅಪ್ಡೇಟಿಂಗ್ ಆನ್ ಯುವರ್ ರೋ, ಆನ್ ಯುವರ್ ಬೇಸ್ಡ್ ಆನ್ ಯುವರ್ ಕಾಲಮ್. ಓಕೆ, ಬೇಸ್ಡ್ ಆನ್ ಯುವರ್ ಕಾಲಮ್, ರೈಟ್. ಲಿಸ್ಟಿಂಗ್ ಇಲಿಸ್ಟ್ರೇಟ್ ಹೌ ಟು ಅಪ್ಡೇಟ್ ಎ ರೋ ಇನ್ ಅ ರಿಸಲ್ಟ್ ಸೆಟ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಲಿಸ್ಟಿಂಗ್ ಮೀನ್ಸ್ ಅನ್ ಎಕ್ಸಾಂಪಲ್, ಇಟ್ ವಿಲ್ ಇಲಿಸ್ಟ್ರೇಟ್ ಹೌ ಟು ಅಪ್ಡೇಟ್ ಎ ರೋ ಇನ್ ರಿಸಲ್ಟ್ ಸೆಟ್. ನಿಮ್ಮ ರಿಸಲ್ಟ್ ಸೆಟ್ನಲ್ಲಿ ಇನ್ಫಾರ್ಮೇಷನ್ ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನು ನೋಡ್ತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಕಸ್ಟಮರ್ ಮೇರಿ ಜೋನ್ಸ್ ವಾಸ್ ರೀಸೆಂಟ್ಲಿ ಮ್ಯಾರಿಡ್ ಅಂಡ್ ಚೇಂಜ್ಡ್ ಹರ್ ಲಾಸ್ಟ್ ನೇಮ್ ಟು ಸ್ಮಿತ್ ಬಿಫೋರ್ ಪ್ರಾಸೆಸಿಂಗ್ ದ ರಿಸಲ್ಟ್ ಸೆಟ್. ಸೊ ಇಲ್ಲೊಂದು ಎಕ್ಸಾಂಪಲ್ ಏನು ಹೇಳಿದ್ದಾರೆ, ಕಸ್ಟಮರ್ ಮೇರಿ ಜೋನ್ಸ್ ಅಂತ ಇದ್ದಾರೆ, ಅವರು ರೀಸೆಂಟಾಗಿ ಮ್ಯಾರಿಡ್ ಮಾಡ್ಕೊಂಡಿದ್ರಂತೆ, ಅವರ ಲಾಸ್ಟ್ ನೇಮ್ ಸ್ಮಿತ್ ಆಗಿ ಬದಲಾವಣೆ ಆಗಬೇಕು. ಸೊ ಈ ಬದಲಾವಣೆ ನಾವು ಹೇಗೆ ಮಾಡ್ತಾ ಇದ್ವಿ ರಿಸಲ್ಟ್ ಸೆಟ್ನಲ್ಲಿ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಹಿಯರ್ ದ what we are going to be modifying the name of the string. So that is why we are using update string method. ಓಕೆ, ಸ್ಮಿತ್ ಅನ್ನೋದು ಸ್ಟ್ರಿಂಗ್ ಅಲ್ವಾ, ಸ್ಟ್ರಿಂಗ್ ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ಇಲ್ಲಿ ಅಪ್ಡೇಟ್ ಸ್ಟ್ರಿಂಗ್ ಮೆಥಡ್ನ ಯೂಸ್ ಮಾಡ್ತಾ ಇದ್ವಿ. ಈಸ್ ಯೂಸ್ ಟು ಚೇಂಜ್ ದ ವ್ಯಾಲ್ಯೂ ಆಫ್ ದ ಲಾಸ್ಟ್ ನೇಮ್ ಕಾಲಮ್ ಆಫ್ ದ ರಿಸಲ್ಟ್ ಸೆಟ್ ಟು ಸ್ಮಿತ್. ಸೊ ಈ ಅಪ್ಡೇಟ್ ಸ್ಟ್ರಿಂಗ್ ಮೆಥಡ್ನ ಯೂಸ್ ಮಾಡಿ ನಾವು ಲಾಸ್ಟ್ ನೇಮ್ನ ಕಾಲಮ್ನ ನಾವು ಯಾವುದರಿಂದ ವ್ಯಾಲ್ಯೂ ಚೇಂಜ್ ಮಾಡ್ತಾ ಇದ್ವಿ, ಇಲ್ಲಿ ಸ್ಮಿತಿಂದ ರಿಸಲ್ಟ್ ಸೆಟ್ಟಲ್ಲಿ ಚೇಂಜ್ ಮಾಡ್ತಾ ಇದ್ವಿ. ದ ಚೇಂಜ್ ಟೇಕ್ಸ್ ಎಫೆಕ್ಟ್ಸ್ ಒನ್ಸ್ ಅಪ್ಡೇಟ್ ರೋ ಮೆಥಡ್ ಈಸ್ ಕಾಲ್ಡ್. ಸೊ ಈ ಚೇಂಜಸ್ ಎಲ್ಲ ತಗೊಳ್ಬೇಕಾಗಿದ್ರೆ ವಿ ಹ್ಯಾವ್ ಟು ಸಪೋಸ್ ಟು ಕಾಲ್ ಅಪ್ಡೇಟ್ ರೋ ಮೆಥಡ್. ಓಕೆ, ಬಟ್ ದಿಸ್ ಚೇಂಜಸ್ ಓನ್ಲಿ ಅಕ್ಕರ್ ಇನ್ ದ ರಿಸಲ್ಟ್ ಸೆಟ್. ಇದೆಲ್ಲ ಚೇಂಜಸ್ ಎಲ್ಲ ಅಕರೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ರಿಸಲ್ಟ್ ಸೆಟ್ನಲ್ಲಿ ಮಾತ್ರವೇ ಅಕರೆನ್ಸ್ ಆಗುತ್ತೆ. ದ ಕರೆಸ್ಪಾಂಡಿಂಗ್ ರೋ ಇನ್ ದ ಟೇಬಲ್ ರಿಮೈನ್ಸ್ ಅನ್ಚೇಂಜ್ಡ್ ಅಂಟಿಲ್ ಆನ್ ಅಪ್ಡೇಟ್ ಕ್ವರಿ ಈಸ್ ರನ್. ಸೊ ನಾವು ಏನೇ ಒಂದು ಅಪ್ಡೇಷನ್ ಮಾಡಿದಾಗ ಅದೆಲ್ಲ ಫೈನಲ್ ಅಪ್ಡೇಷನ್ ನಿಮ್ಮ ಟೇಬಲ್ಗೆ ಆಗಬೇಕು ಅಂತ ಹೇಳಿದ್ರೆ, ಬಿಫೋರ್ updating to the final table it has to be updated in a result set. Before result set, if it is not updated in a result set, it won't affect to your table. Okay, so ಇದನ್ನು ನಾವು ಯೂಸ್ ಮಾಡಲಿಕ್ಕೆ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ಕೋಡ್ ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ here string url. as you know what is a url, here we are using the drivers jdbc colon odbc colon customer information. Then what is the customer information? Name of the database. String user id again ನಾವು ಯಾವುದನ್ನು ತಗೊಳ್ತಾ ಇದೀವಿ ಇಲ್ಲಿ jim. So it is username of your customer information database. And what is the password? Keyog, right? Next you are declaring the statement object, result set object, connection object. Statement object is the data request, result set object is the results, connection object is db.
Now in the first try catch block, what we are doing, we are loading the drivers and establishing the connections. So how to load the drivers? Class.forName sun.jdbc.odbc.jdbc driver, right? ಇಲ್ಲಿ jdbc odbc driver ನಲ್ಲಿ JOD should be capital. Driver db connection object db is equal to driver manager dot get connection. ಸೊ ಯಾವಾಗ ನಿಮ್ಮ ಡ್ರೈವರ್ನ ಲೋಡ್ ಮಾಡಿದಿರೋ ಆವಾಗ ನೀವೇನು ಮಾಡ್ತೀರಾ, ನಿಮ್ಮ ಕನೆಕ್ಷನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀರಾ. ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದರೆ ಇಟ್ ವಿಲ್ ಓಪನ್ ದ ಡೇಟಾಬೇಸ್. ವಾಟ್ ಈಸ್ ದ ಡೇಟಾಬೇಸ್ ಯು ಆರ್ ಸ್ಪೆಸಿಫೈಯಿಂಗ್ ಇನ್ ಯುವರ್ URL ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ಅ ಯೂಸರ್ ID, ದಟ್ ಈಸ್ ಅ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್, ರೈಟ್? ಈ ರೀತಿಯ ಪಾಸ್ವರ್ಡ್ ಉಂಟು. ಸೊ ಇನ್ ಕೇಸ್ ಈ ಟ್ರೈ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ ಬಂದರೆ, ಕ್ಲಾಸ್ ಎರರ್, ಈ class.forName ಲೋಡ್ ಆಗೋದು ಹೋದರೆ ಈ ಕ್ಯಾಚ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ ಕೇಸ್ SQL ಎಕ್ಸೆಪ್ಷನ್ ಇದ್ದರೆ ಇಟ್ ವಿಲ್ ಕ್ಯಾಚ್ ಬೈ ದ ಕ್ಯಾಚ್ ಆಫ್ SQL error exception. And next we are writing the second try catch block. In the second try catch block we are writing the query. Let us see what is the query we are writing. String query. So query ಅನ್ನುವ ವೇರಿಯಬಲ್ ತಗೊಂಡಿದ್ವಿ ಆಸ್ ಅ ಸ್ಟ್ರಿಂಗ್. ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಫಸ್ಟ್ ನೇಮ್ ಕಮಾ ಲಾಸ್ಟ್ ನೇಮ್ ಫ್ರಮ್ ಕಸ್ಟಮರ್ಸ್. ಸೊ ಕಸ್ಟಮರ್ ಟೇಬಲ್, ಆ ಕಸ್ಟಮರ್ ಟೇಬಲ್ ನಿಮ್ಮ ಕಸ್ಟಮರ್ ಇನ್ಫಾರ್ಮೇಷನ್ ಡೇಟಾಬೇಸ್ನಲ್ಲಿ ಉಂಟು. ವೇರ್ ಫಸ್ಟ್ ನೇಮ್ ಈಸ್ ಈಕ್ವಲ್ ಟು ಮೇರಿ ಆ್ಯಂಡ್ ದ ಲಾಸ್ಟ್ ನೇಮ್ ಈಸ್ ಜೋನ್ಸ್. ಸೊ ಇದರಲ್ಲಿ ನಾವೇನು ಮಾಡ್ತಾ ಇದ್ವಿ, ವಿ ಆರ್ ಫೆಚಿಂಗ್ ಅ ಪರ್ಟಿಕ್ಯುಲರ್ ರಿಕಾರ್ಡ್. ಯಾವ ರಿಕಾರ್ಡ್ನ ಫೆಚ್ ಮಾಡ್ತಾ ಇದ್ವಿ, ಎಲ್ಲಿ ಫಸ್ಟ್ ನೇಮ್ ಮೇರಿ ಅಂತ ಉಂಟು, ಲಾಸ್ಟ್ ನೇಮ್ ಜೋನ್ಸ್ ಉಂಟು, ಆ ಒಂದು ರಿಕಾರ್ಡ್ ಮಾತ್ರವೇ ಬರಬೇಕು. ಬಂದ ರಿಕಾರ್ಡ್ ಎಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ವಿ, ಇಲ್ಲಿ ಕ್ವೈರಿ ಅನ್ನುವ ವೇರಿಯಬಲ್ನಲ್ಲಿ ಸ್ಟೋರ್ ಆಗಬೇಕು, ರೈಟ್? ನಾವು ಡಾಟಾ ರಿಕ್ವೆಸ್ಟ್, ಸೊ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಆಬ್ಜೆಕ್ಟ್, ರೈಟ್? ಆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ಗೆ ನಾವೇನು ಕೊಡ್ತಾ ಇದ್ವಿ ನೋಡಿ, ಇಲ್ಲಿ statement object is equal to db connection object. What is db here? Connection object. Connection object dot create statement. So first you have to create the statement. So create statement ಮಾಡುವಾಗ ಇಲ್ಲಿ ಒಂದು ವ್ಯಾಲ್ಯೂ ಪಾಸ್ ಮಾಡ್ತಾ ಇದ್ದೀರಾ. Let us see what is the value you are passing. Result set dot concur updatable. Result set dot concur updatable ಅಂತ ಕೊಟ್ಟಿದ್ರೆ ಮೀನಿಂಗ್ ಏನಾಗುತ್ತೆ, ಇಲ್ಲಿ ನೀವು ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡುವಾಗನೇ ಆ ಡೇಟಾವನ್ನು ಅಪ್ಡೇಟ್ ಮಾಡುವ ಫೆಸಿಲಿಟಿ ತಗೊಳ್ಳುತ್ತೆ. ಓಕೆ, ಸೊ ಅಪ್ಡೇಟ್ ನಾವು ಸೈಮಲ್ಟೇನಿಯಸ್ಲಿ ಮಾಡ್ಬೋದು. ಸೊ ಈ ಸ್ಟೇಟ್ಮೆಂಟು ನೀವು ಕ್ರಿಯೇಟ್ ಮಾಡುವಾಗನೇ ಯು ಆರ್ ಯೂಸಿಂಗ್ ದ ವ್ಯಾಲ್ಯೂ ಆಸ್ ಅ ಕನ್ಕರ್ ಅಪ್ಡೇಟಬಲ್. ಸೊ ಆಟೋಮೆಟಿಕಲಿ ವಾಟ್ ಎವರ್ ದ ಅಪ್ಡೇಟ್ ರಿಕ್ವೈರ್ಸ್ ಬೈ ಯುವರ್ ಕ್ವೈರಿ ಇಟ್ ವಿಲ್ ಅಫೆಕ್ಟ್ಸ್ ಇನ್ ಯುವರ್ ರಿಸಲ್ಟ್ ಸೆಟ್, ರೈಟ್? ನಾವು ರಿಸಲ್ಟ್ಸ್ನಲ್ಲಿ ಏನು ಮಾಡ್ತಾ ಇದ್ವಿ ನೋಡಿ. ವಾಟ್ ಈಸ್ ದ ರಿಸಲ್ಟ್ಸ್ ಹಿಯರ್? ರಿಸಲ್ಟ್ ಸೆಟ್ ಆಬ್ಜೆಕ್ಟ್. Data request is statement object, results is result set object. Data request means statement object dot execute query. So execute query method ಕೊಟ್ಟಿದ್ರಾ, ಆ execute query method ನಲ್ಲಿ query ಪಾಸ್ ಮಾಡ್ತಾ ಇದ್ರಾ. That means you are fetching first name is Mary and last name is Jones. Whatever you are fetching, it is having a facility to modify in a cache memory. Okay, cache memory ನಲ್ಲಿ ನಮಗೆ ಎಡಿಟ್ ಮಾಡುವ ಎಲ್ಲ ರೈಟ್ಸ್ ಇಲ್ಲಿ ತಗೊಂಡಿದ್ದೀವಿ. ಇನ್ ಕೇಸ್ ಈ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ಸ್ ಇದ್ದರೆ ಇಟ್ ವಿಲ್ ಕಟ್ ಬೈ ದಿಸ್ ಕ್ಯಾಚ್ ಬ್ಲಾಕ್ ಆ್ಯಂಡ್ ಇಟ್ ವಿಲ್ ಡಿಸ್ಪ್ಲೇ ಆಸ್ ಅನ್ SQL ಎರರ್, ರೈಟ್? ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನೋಡಿ, ಬೂಲಿಯನ್ ರಿಕಾರ್ಡ್ಸ್ ಆಸ್ ಅ ವೇರಿಯಬಲ್ ಯು ಆರ್ ಅಸೈನಿಂಗ್ ರಿಸಲ್ಟ್ಸ್ ಡಾಟ್ ನೆಕ್ಸ್ಟ್. ಸೊ ವಾಟ್ ಡಸ್ ಇಟ್ ಮೀನ್? ರಿಸಲ್ಟ್ಸ್ ಡಾಟ್ ನೆಕ್ಸ್ಟ್ ಮೀನ್ಸ್ you are accessing one row after another row. So whenever you are accessing the table, it will fetch the first record. Right? After fetching the first record, automatically virtual cursor move to the next record, right? ಇಲ್ಲಿ ಫಸ್ಟ್ ನಾವು ಚೆಕ್ ಮಾಡ್ತಾ ಇದ್ದೀವಿ, if not records whether the data is exist. yes, ಡೇಟಾ ಉಂಟು, ಹಾಗಾಗಿ ಈ ಸ್ಟೇಟ್ಮೆಂಟ್ ಸ್ಕಿಪ್ ಆಗುತ್ತೆ. ಡೇಟಾ ಇಲ್ಲದೆ ಹೋದರೆ ಏನಾಗುತ್ತೆ, ಆವಾಗ ಈ if ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. Now we are writing one more try catch block. Let us see what we are exactly doing in this try catch block. Try catch block ನಲ್ಲಿ results. What is this results? Result set object. So update XXX ಮೆಥಡ್ ಬಗ್ಗೆ ನಾವು ಇಲ್ಲಿ ಹೇಳಿದ್ವಿ. ಅಪ್ಡೇಟ್ XXX ನಲ್ಲಿ ಇಲ್ಲಿ ಸ್ಟ್ರಿಂಗ್ ನಾವು ಚೇಂಜ್ ಮಾಡ್ತಾ ಇದ್ವಿ. ಯಾಕೆ? ಲಾಸ್ಟ್ ನೇಮ್ ನಲ್ಲಿ ಜೋನ್ಸ್ ಇದ್ದ ಕಡೆ ಸ್ಮಿತ್ ಆಗಬೇಕು. So that is why we are using update XXX method. That XXX is here is string. ಸಪೋಸ್ ಟೆಲಿಫೋನ್ ನಂಬರ್ ಇದ್ದರೆ 230 ಪ್ಲೇಸ್ನಲ್ಲಿ 201 ಬರಬೇಕು ಅಂತ ಅಂದ್ಕೊಳ್ಳಿ. ಆವಾಗ ನಾವೇನು ಮಾಡ್ತೀವಿ, ಇಲ್ಲಿ ಅಪ್ಡೇಟ್ ಇಂಟ್ ಆಗಿರುತ್ತೆ. ಓಕೆ, ಸೊ ಯು ಆರ್ ಸ್ಪೆಸಿಫೈಯಿಂಗ್ ದ ಕಾಲಮ್. ವಾಟ್ ಈಸ್ ದ ಕಾಲಮ್? ಲಾಸ್ಟ್ ನೇಮ್. ಸೊ ಲಾಸ್ಟ್ ನೇಮ್ನಲ್ಲಿ ನೀವು ಫೆಚ್ ಮಾಡಿರುವ ಕ್ವೈರಿ ಏನು ಕೊಟ್ಟಿದ್ರೋ ಆ ಕ್ವೈರಿನಲ್ಲಿ ಲಾಸ್ಟ್ ನೇಮ್ ಎಲ್ಲಿ ಉಂಟೋ ಅಲ್ಲಿ ಯಾವುದರಿಂದ ರೀಪ್ಲೇಸ್ಮೆಂಟ್ ಮಾಡಬೇಕಂತ ಹೇಳ್ತಾ ಇದ್ವಿ, ಸ್ಮಿತ್. ಸೊ ಜೋನ್ಸ್ ಪ್ಲೇಸ್ನಲ್ಲಿ ಏನಾಗುತ್ತೆ, ಇಲ್ಲಿ ಸ್ಮಿತ್ ಇಂದ ರೀಪ್ಲೇಸ್ ಆಗುತ್ತೆ.
ಸೊ ಇದೆಲ್ಲ ಅಪ್ಡೇಟ್ ಸ್ಟ್ರಿಂಗ್ ಮಾಡಿದ ನಂತರ ಕಂಪಲ್ಸರಿ ಅದು ಅಫೆಕ್ಟ್ ಆಗಬೇಕು ರೋಗೆ ಅಂತ ಹೇಳಿದರೆ ಯು ಹ್ಯಾವ್ ಟು ಸಪೋಸ್ ಟು ಕಾಲ್ ರಿಸಲ್ಟ್ಸ್ ಡಾಟ್ ಅಪ್ಡೇಟ್ ರೋ. ರಿಸಲ್ಟ್ಸ್ ಡಾಟ್ ಅಪ್ಡೇಟ್ ರೋ. ರಿಸಲ್ಟ್ಸ್ ಡಾಟ್ ಅಪ್ಡೇಟ್ ರೋ ಕಾಲ್ ಮಾಡಿದಾಗ ಆಟೋಮೆಟಿಕಲಿ ಮೇಲೆ ನೀವು ಅಪ್ಡೇಟ್ ಸ್ಟ್ರಿಂಗ್ನಲ್ಲಿ ಏನು ಕ್ವೈರಿನ ಪಾಸ್ ಮಾಡಿದ್ರೋ ಅದೆಲ್ಲ ಟೇಬಲ್ನಲ್ಲಿ ಅಫೆಕ್ಟ್ ಆಗುತ್ತೆ. ಇದೆಲ್ಲ ಅಫೆಕ್ಟ್ ಆದ ನಂತರ ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ವಿ, ಡೇಟಾ ರಿಕ್ವೆಸ್ಟ್ ಡಾಟ್ ಕ್ಲೋಸ್. ಸೊ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನ ನೀವು ಕ್ಲೋಸ್ ಮಾಡ್ತಾ ಇದ್ದೀರಾ. ಓಕೆ, ಯು ಆರ್ ಕ್ಲೋಸಿಂಗ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಇನ್ ಕೇಸ್ ಈ ಟ್ರೈ ಬ್ಲಾಕ್ನಲ್ಲಿ ಏನೇ ಒಂದು SQL ಎಕ್ಸೆಪ್ಷನ್ಸ್ ಇದ್ದರೆ ಇಟ್ ವಿಲ್ ಕಾಟ್ ಬೈ ದಿಸ್ ಕ್ಯಾಚ್ ಬ್ಲಾಕ್. ಓಕೆ, ಸೊ ದಟ್ ಈಸ್ ಅಬೌಟ್ ಯುವರ್ ಅಪ್ಡೇಟಬಲ್ ರೋ, ಅಪ್ಡೇಟಬಲ್ ರಿಸಲ್ಟ್ ಸೆಟ್ ವ್ಯಾಲ್ಯೂ. ಓಕೆ, ಸೊ ಅಪ್ಡೇಟ್ ಮಾಡಬೇಕಾಗಿದ್ರೆ ಯು ಹ್ಯಾವ್ ಟು ಯೂಸ್ ಅಪ್ಡೇಟ್ ಸ್ಟ್ರಿಂಗ್ ಮೆಥಡ್ ಆಸ್ ವೆಲ್ ಆಸ್ ಅಪ್ಡೇಟ್ ರೋ ಮೆಥಡ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಡೆಲಿಟ್ ಎ ರೋ ಇನ್ ಅ ರಿಸಲ್ಟ್ ಸೆಟ್. ಸೊ ನಿಮ್ಮ ರಿಸಲ್ಟ್ ಸೆಟ್ನಲ್ಲಿ ಒಂದು ರೋನು ಡೆಲೀಟ್ ಮಾಡೋದು ಹೇಗೆ? ಸೊ ಬೈ ಯೂಸಿಂಗ್ ದಿಸ್ ಡೆಲಿಟ್ ರೋ ಮೆಥಡ್ ಈಸ್ ಯೂಸ್ ಟು ರಿಮೂವ್ ಎ ರೋ ಫ್ರಮ್ ಎ ರಿಸಲ್ಟ್ ಸೆಟ್. ನಿಮ್ಮ ಟೇಬಲ್ನಲ್ಲಿರುವ ಯಾವುದೇ ಒಂದು ರೋನು ತೆಗಿಬೇಕು ಅಂತ ಹೇಳಿದರೆ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಮುಖಾಂತರ ನಾವೇನು ಮಾಡ್ತಾ ಇದ್ವಿ, ಡೆಲಿಟ್ ರೋ ಮೆಥಡ್ ಕಾಲ್ ಮಾಡ್ತಾ ಇದ್ವಿ. ಸಮ್ಟೈಮ್ಸ್ ದಿಸ್ ಈಸ್ ಅಡ್ವಾಂಟೇಜಸ್ ವೆನ್ ಪ್ರೊಸೆಸಿಂಗ್ ದ ರಿಸಲ್ಟ್ ಸೆಟ್ ಬಿಕಾಸ್ ದಿಸ್ ಈಸ್ ಎ ವೇ ಟು ಎಲಿಮಿನೇಟ್ ರೋಸ್ ಫ್ರಮ್ ದ ಫ್ಯೂಚರ್ ಪ್ರೊಸೆಸಿಂಗ್. ಸೊ ಇದು ಕೆಲವೆಲ್ಲ ನಮಗೆ ಅಡ್ವಾಂಟೇಜಸ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಡ್ವಾಂಟೇಜಸ್ ಅಂತ ಹೇಳ್ತಾ ಇದ್ದಾರೆ? ನಿಮ್ಮ ರಿಸಲ್ಟ್ ಸೆಟ್ನ ಕೆಲವೊಮ್ಮೆ ಪ್ರಾಸೆಸ್ ಮಾಡ್ತಿರುವಾಗ ಕೆಲವೆಲ್ಲ ರೋಸ್ ಎಲಿಮಿನೇಟ್ ಮಾಡುತ್ತೆ. ಸೊ ಎಲಿಮಿನೇಟ್ ಮಾಡೋದ್ರಿಂದ ಅಲ್ಲಿ ನಮಗೆ ಫ್ಯೂಚರ್ ಪ್ರೊಸೆಸಿಂಗ್ ಮಾಡುವಾಗ ಇಂಥದ್ದೆಲ್ಲ ಬೇಕಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಈಚ್ ರೋ ಆಫ್ ಎ ರಿಸಲ್ಟ್ ಸೆಟ್ ಮೇ ಹ್ಯಾವ್ ಟು ಪಾಸ್ 3 ಟೆಸ್ಟ್. ಪ್ರತಿಯೊಂದು ರೋ ರಿಸಲ್ಟ್ ಸೆಟ್ನಲ್ಲಿ ಹೋಗಬೇಕಾಗಿದ್ರೆ ಇಟ್ ಮೀನ್ಸ್ ಇಫ್ ವಿ ವಾಂಟ್ ಟು ಪ್ರಾಸೆಸ್ ಎನಿ ರೋ ಇನ್ ಅ ರಿಸಲ್ಟ್ ಸೆಟ್ ಮೀನ್ಸ್ ವಿ ಹ್ಯಾವ್ ಟು ಕಂಪಲ್ಸರಿ ಡೂ ದ 3 ಟೆಸ್ಟ್. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್. Those that fail to pass the first test could be deleted from the result set, thereby reducing the number of rows that have to be evaluated for the second test. ಸೊ ಇಲ್ಲಿ 3 ಟೆಸ್ಟನ್ನು ಪಾಸ್ ಆಗಿ ಇರಬೇಕು ಅಂತ ಹೇಳ್ತಾ ಇದ್ವಿ. ಯಾವುದೇ ಒಂದು ರೋನ ಇನ್ಫಾರ್ಮೇಷನ್ ನಾವು ಅಪ್ಡೇಟ್ ಮಾಡಬೇಕು ಅಥವಾ ಇನ್ಸರ್ಟ್ ಮಾಡಬೇಕು, ಡೆಲೀಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ 3 ಟೆಸ್ಟನ್ನು ಮಾಡುತ್ತೆ. ಆ 3 ಟೆಸ್ಟ್ನಲ್ಲಿ ಫಸ್ಟ್ ಟೆಸ್ಟ್ನಲ್ಲೇ ಫೇಲ್ ಆಗಿದ್ದರೆ ಅಂಥ ರೋಗಳನ್ನು ನಾವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಓಕೆ, thereby reducing the number of rows that have to be evaluated for the second test. So ಸೆಕೆಂಡ್ ಟೆಸ್ಟ್ ಮಾಡುವಾಗ ಫಸ್ಟ್ ರೋನಲ್ಲಿ ಅದು ಫೇಲ್ಯೂರ್ ಆಗಿದ್ರೆ ಆ ರೋನ ನಾವು ಡೆಲೀಟ್ ಮಾಡಿರ್ತೀವಿ. ಸೊ ಯಾವ ರೋ ಅಲ್ಲಿಗೆ ಬೇರ್ ಮಾಡ್ತಾ ಉಂಟೋ ಇಟ್ ವಿಲ್ ಮೂವ್ ಟು ದ ಸೆಕೆಂಡ್ ಟೆಸ್ಟ್. ಓಕೆ, ಲೆಟ್ ಅಸ್ ಸಿ. ಇಟ್ ಈಸ್ ಜಸ್ಟ್ ಲೈಕ್ ಎಸ್ ಅನ್ ಯುವರ್ ಪ್ಲೇಸ್ಮೆಂಟ್ ಟೆಸ್ಟ್. ಪ್ಲೇಸ್ಮೆಂಟ್ ಟೆಸ್ಟ್ನಲ್ಲಿ ಯಾರೆಲ್ಲ ಆಪ್ಟಿಟ್ಯೂಡ್ ಕ್ಲಿಯರ್ ಮಾಡ್ತಿರೋ ನೆಕ್ಸ್ಟ್ ಟೆಕ್ನಿಕಲ್ಗೆ ಕರಿಬೋದು. ಯಾರೆಲ್ಲ ಟೆಕ್ನಿಕಲ್ಗೆ ಕ್ಲಿಯರ್ ಮಾಡ್ತಿರೋ ಅವ್ರನ್ನ ಪರ್ಸನಲ್ ಇಂಟರ್ವ್ಯೂಗೆ ಕರಿಬೋದು. ಲೈಕ್ ವೈಸ್. ಸೊ ಈಗ ನೀವು ಆಪ್ಟಿಟ್ಯೂಡ್ನಲ್ಲೇ ಫೇಲ್ ಆಗಿದ್ರೆ ನಿಮ್ಮನ್ನು ಫಿಲ್ಟರ್ ಮಾಡಿಬೋದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ, ತೆಗಿಬಹುದು. ರೈಟ್. ಸೊ ಇಂಥದ್ದೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡಲಿಕ್ಕೆ ಬೇಕೇ ಬೇಕು ಸಾಫ್ಟ್ವೇರಲ್ಲಿ. ಸೊ ದಟ್ ಈಸ್ ವೈ ದಿಸ್ ಡೆಲಿಟ್ ರೋ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೋಸ್ ದಟ್ ಫೇಲ್, ದಿಸ್ ಈಸ್ ಆಲ್ಸೋ ಡೆಲಿಟ್ಸ್ ದ ರೋ ಫ್ರಮ್ ದ ಅಂಡರ್ಲೈಯಿಂಗ್ ಡೇಟಾಬೇಸ್. ಸೆಕೆಂಡ್ ಟೆಸ್ಟ್ನಲ್ಲಿನೂ ನೀವು ಫೇಲ್ ಆಗಿದ್ರ ಅಂತ ಅಂದ್ಕೊಳ್ಳಿ, ಆಟೋಮೆಟಿಕಲಿ ಆವಾಗಲೂ ನಾವೇನು ಮಾಡಬೇಕಾಗುತ್ತೆ, ಡೇಟಾಬೇಸಿಂದ ಆ ರೋನ ತೆಗಿಬೇಕಾಗುತ್ತೆ. ದ ಡೆಲಿಟ್ ರೋ ಮೆಥಡ್ ಈಸ್ ಪಾಸ್ಡ್ ಆ್ಯನ್ ಇಂಟೀಜರ್ ದಟ್ ಕಂಟೈನ್ಸ್ ದ ನಂಬರ್ ಆಫ್ ರೋಸ್ ಟು ಬಿ ಡೆಲಿಟೆಡ್. ಇಲ್ಲಿ ಡೆಲಿಟ್ ರೋ ಮೆಥಡ್ನಲ್ಲಿ ನಾವು ಯಾವುದನ್ನು ಪಾಸ್ ಮಾಡ್ತಾ ಇದ್ವಿ, ವಿ ಆರ್ ಸಪ್ಲೈಯಿಂಗ್ ಆನ್ ಇಂಟೀಜರ್ ವ್ಯಾಲ್ಯೂ. ಬೈ ಯೂಸಿಂಗ್ ದಟ್ ಇಂಟೀಜರ್ ವ್ಯಾಲ್ಯೂ ವಿ ಆರ್ ಡೆಲಿಟಿಂಗ್ ದ ರೋ. ಓಕೆ, ವಿ ಆರ್ ಡೆಲಿಟಿಂಗ್ ದ ಸ್ಪೆಸಿಫೈಡ್ ರೋ. ಸೊ ಎ ಗುಡ್ ಪ್ರಾಕ್ಟೀಸ್ ಈಸ್ ಟು use the absolute method to move the virtual cursor to the row in the result set that should be deleted. ಸೊ ಏನೇ ಒಂದು ನಾವು ಟೇಬಲ್ನಲ್ಲಿರುವ ಡೇಟಾವನ್ನು ನಾವು ರಿಮೂವ್ ಮಾಡಬೇಕಾಗಿದ್ದರೆ ಇದಕ್ಕೆ ನಾವು ಅಬ್ಸಲ್ಯೂಟ್ ಮೆಥಡ್ ಯೂಸ್ ಮಾಡಬೇಕು. ಅಬ್ಸಲ್ಯೂಟ್ ಮೆಥಡ್ ಮೀನ್ಸ್ ಆ್ಯಕ್ಚುಯಲ್ ವ್ಯಾಲ್ಯೂ. ರೈಟ್. ಈ ಮೆಥಡ್ ಮುಖಾಂತರ ನಾವೇನು ಮಾಡ್ತಾ ಇದ್ವಿ, ವರ್ಚುವಲ್ ಕರ್ಸರ್ನ, ವರ್ಚುವಲ್ ಮೀನ್ಸ್ ವಾಟ್ ಎವರ್ ದ ಡೇಟಾ ವಿ ಆರ್ ಫೆಚಿಂಗ್ ಫ್ರಮ್ ದ ಟೇಬಲ್. So currently it will resides in first row. Currently whenever you are opening the database it will resides in your first row. Next it will access the next row and so on by using the next method. ಸೊ ನೀವು ಏನೇ ಒಂದು ಡೆಲೀಟ್ ಮಾಡುವ ಮೊದಲು ಅಬ್ಸಲ್ಯೂಟ್ ಮೆಥಡ್ನ ಯೂಸ್ ಮಾಡಿದರೆ ನೀವು ಡೆಲೀಟ್ ಮಾಡ್ತಿರೋದು ಪ್ರಾಪರ್ ಡೇಟಾ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ. ರೈಟ್. However the values of that row should be examined by the program to assure it is the proper row before the delete row method is called. ಸೊ ಯಾವುದೇ ಒಂದು ರೋನು ನೀವು ಪ್ರೋಗ್ರಾಮ್ನಲ್ಲಿ ಎಕ್ಸಾಮಿನ್ ಮಾಡುವಾಗ ಅಥವಾ ನೀವು ಡೆಲೀಟ್ ಮಾಡಬೇಕಂತ ಇರುವಾಗ
ಕ್ರಾಸ್ ವೆರಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಿಫೋರ್ ಡೆಲಿಟಿಂಗ್ ದಟ್ ಡೇಟಾ ಯು ಹ್ಯಾವ್ ಟು ಎಕ್ಸಾಮಿನ್ ದಟ್ ರೋ ಪ್ರಾಪರ್ಲಿ. ಅದೇ ರೋ ಹೌದಲ್ವಾ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡದೆ ಹೋದರೆ ಇನ್ ಕೇಸ್ ಒಮ್ಮೆ ಡೆಲಿಟ್ ಆದ ನಂತರ ಮತ್ತೆ ನೀವು ರಿಕಲೆಕ್ಟ್ ಮಾಡಲಿಕ್ಕೆ ಆಗಲ್ಲ ಅಂತ ಇಲ್ಲಿ ಮೀನಿಂಗ್ ಹೇಳ್ತಾ ಇದ್ದಾರೆ. The delete row method is then passed a 0 integer indicating the current row must be deleted as shown in the following statement. ಸೊ ನೀವೇನೇ ಒಂದು ಡೆಲಿಟ್ ರೋ ಮೆಥಡ್ನು ನೀವು ಯೂಸ್ ಮಾಡಬೇಕಾಗಿದ್ರೆ ಅದರಲ್ಲಿ ಒಂದು ಇಂಟೀಜರ್ ವ್ಯಾಲ್ಯೂ ಪಾಸ್ ಮಾಡಬೇಕಂತ ಆಲ್ರೆಡಿ ಹೇಳಿದ್ದೀವಿ. ಆ ಪಾಸ್ ಮಾಡ್ತಿರುವ ವ್ಯಾಲ್ಯೂ 0 ಆಗಿದ್ದರೆ ಆ ರೋನಲ್ಲಿರುವ ಇನ್ಫಾರ್ಮೇಷನ್ ನೀವು ಸೆಲೆಕ್ಟ್ ಮಾಡಿರುವ ರೋ ಎಂಬ ಇನ್ಫಾರ್ಮೇಷನ್ ಏನಾಯಿತು, ಡೆಲೀಟ್ ಆಯಿತು ಅಂತ ಹೇಳಿ ಮೀನಿಂಗ್. ಸೊ how we are passing this method? Results. What is the results? Result set object. Result set object dot delete row of 0 ಅಂತ ಹೇಳಿದ್ವಿ. ಸೊ ಯಾವ ರೋನು ನೀವು ಸ್ಪೆಸಿಫೈ ಮಾಡಿರ್ತೀರೋ ಆ ರೋನಲ್ಲಿರುವ ಡೇಟಾ ಎಲ್ಲ ರಿಮೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಇನ್ಸರ್ಟ್ a row in result set. So how to, we have learned till now updating a row, deleting a row. Now we are going to be learning how to insert a row in a result set. ಸೊ ಒಂದು ಡೇಟಾವನ್ನು ನಾವು ಟೇಬಲ್ನಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ವಿ, ಫ್ರಂಟ್ ಎಂಡ್ ಇಂದ ಬ್ಯಾಕ್ ಎಂಡ್. ಸೊ ಎವ್ರಿ ಡೇ ವಿ ಆರ್ ಡೂಯಿಂಗ್ ದಿಸ್, ಎವ್ರಿ ಡೇ ವಿ ಆರ್ ಪ್ರೊಸೆಸಿಂಗ್ ದಿಸ್. ವಾಟ್ಸಪ್ನಲ್ಲಿ ಡಂಪ್ ಮಾಡ್ತಾ ಇದ್ದೀವಿ ಮೆಸೇಜ್, ಮೀನ್ಸ್ ದಟ್ ಡೇಟಾ ಈಸ್ ಸ್ಟೋರಿಂಗ್ ಸಮ್ವೇರ್ ಎಲ್ಸ್. ಯು ಆರ್ ಇನ್ಸರ್ಟಿಂಗ್ ಡೇಟಾ ಇನ್ ಅ ರೋ, ರೈಟ್. Inserting a row into the result set is accomplished using basically the same technique used to update the result set. So inserting a row into the result set is accomplished using basically the same technique used to update the result set. ನಿಮ್ಮ ಡೇಟಾವನ್ನು ಹೇಗೆ ನೀವು ರಿಸಲ್ಟ್ ಸೆಟ್ನಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ರೋ ಇದು ನಿಮ್ಮ ಸೇಮ್ ಅಪ್ಡೇಟ್ ಹೇಗೆ ಆಗ್ತಾ ಉಂಟು ಅದೇ ರೀತಿಯ ಟೆಕ್ನಿಕ್ನ ಯೂಸ್ ಮಾಡ್ತಾ ಉಂಟು. ದಟ್ ಈಸ್ ದ ಅಪ್ಡೇಟ್ ಟ್ರಿಪ್ಲೆಕ್ಸ್ ಮೆಥಡ್ ಈಸ್ ಯೂಸ್ಡ್ ಟು ಸ್ಪೆಸಿಫೈ ದ ಕಾಲಮ್ and value that will be replaced into the column of the result set. So update technique ne use ಮಾಡಿ ಇಲ್ಲಿ ಇನ್ಸರ್ಟ್ ಆಗ್ತಾ ಇದ್ದ ಕಾರಣಕ್ಕಾಗಿ we have to suppose to use update triplex method and you have to specify the column and the value will be inserted in that column through the result set object ನ ಯೂಸ್ ಮಾಡಿ ಯಾವ ಕಾಲಮ್ ಯಾವ ವ್ಯಾಲ್ಯೂ ಅನ್ನೋದನ್ನ ನೀವು ಸ್ಪೆಸಿಫೈ ಮಾಡಬೇಕು. Okay, you can insert one or multiple columns into the new row using the same technique. You can insert one or multiple columns into the new row using same technique. ಸೇಮ್ ಟೆಕ್ನಿಕ್ ಬಳಸಿಕೊಂಡು ನಾವೇನು ಮಾಡ್ಬೋದು, ಒಂದಕ್ಕಿಂತ ಜಾಸ್ತಿ ಕಾಲಮ್ನ ಯೂಸ್ ಮಾಡ್ಬೋದು, ಅದೇ ರೀತಿಯಲ್ಲಿ ಒಂದಕ್ಕಿಂತ ಜಾಸ್ತಿ ರೋವನ್ನು ಕೊಡ್ಬೋದು. ದ ಅಪ್ಡೇಟೆಡ್ ಟ್ರಿಪ್ಲೆಕ್ಸ್ ಮೆಥಡ್ ರಿಕ್ವೈರ್ಸ್ 2 parameters. The first parameter is either the name of the column or the number of the column of the result set. So first parameter name of the column ಆಗಿರ್ಬೋದು ಅಥವಾ ಕಾಲಮ್ ಒಬ್ಬ ನಂಬರ್ ಆಗಿರ್ಬೋದು. Second parameter is the new value that will be placed in the column of the result set. So second parameter ಹೊಸ ವ್ಯಾಲ್ಯೂ ಆಗಿರುತ್ತೆ, ಆ ಹೊಸ ವ್ಯಾಲ್ಯೂ ನಿಮ್ಮ ಕಾಲಮ್ಗೆ ರೆಪ್ರೆಸೆಂಟೇಷನ್ ಮಾಡ್ತಾ ಇರುತ್ತೆ, ಕಾಲಮ್ನಲ್ಲಿ ಇದ್ದ ವ್ಯಾಲ್ಯೂಗೆ ಸ್ಪೆಸಿಫೈ ಆಗ್ತಾ ಇರುತ್ತೆ. ರಿಮೆಂಬರ್ ದಟ್ ದ ಡಾಟಾ ಟೈಪ್ ಆಫ್ ದ ಕಾಲಮ್ ರಿಪ್ಲೇಸ್ ದ ಟ್ರಿಪ್ಲೆಕ್ಸ್ ಇನ್ ದ ಮೆಥಡ್ ನೇಮ್. ಸೊ ಇಲ್ಲಿ ಅಪ್ಡೇಟ್ ಟ್ರಿಪ್ಲೆಕ್ಸ್ ಅಂತ ಹೇಳಿದ್ವಿ, ಇಲ್ಲಿ ಟ್ರಿಪ್ಲೆಕ್ಸ್ ಸ್ಪೆಸಿಫೈ ಮಾಡುವಾಗ ಕಂಪಲ್ಸರಿ ಏನಾಗಿರಬೇಕು, ಇಟ್ ಶುಡ್ ಬಿ ಎ ಡಾಟಾ ಟೈಪ್. ಓಕೆ, ಎಸ್. By using this updated triplex method requires 2 parameters. As we know, what are the 2 parameters? The first parameter is name of the column or number of the column of the result set. ಸೊ ಏನೇ ಒಂದು ರೋನ ನಾವು ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ ಇಲ್ಲಿ ಅಪ್ಡೇಟ್ ಟ್ರಿಪ್ಲೆಕ್ಸ್ ಮೆಥಡ್ನ ಯೂಸ್ ಮಾಡ್ತೀವಿ. ಅದರಲ್ಲಿ 2 ಪ್ಯಾರಾಮೀಟರ್ ಬೇಕು. ಆ 2 ಪ್ಯಾರಾಮೀಟರ್ನಲ್ಲಿ ಫಸ್ಟ್ ಪ್ಯಾರಾಮೀಟರ್ ಏನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ, ನೇಮ್ ಆಫ್ ದ ಕಾಲಮ್ ಆಗಿರ್ಬೋದು ಅಥವಾ ನಂಬರ್ ಆಫ್ ದ ಕಾಲಮ್ ಆಗಿರ್ಬೋದು. ಸೆಕೆಂಡ್ ಪ್ಯಾರಾಮೀಟರ್ ಇಸ್ ದ ನ್ಯೂ ವ್ಯಾಲ್ಯೂ ದಟ್ ವಿಲ್ ಬಿ ಪ್ಲೇಸ್ಡ್ ಇನ್ ದ ಕಾಲಮ್ ಆಫ್ ದ ರಿಸಲ್ಟ್ ಸೆಟ್. ಸೆಕೆಂಡ್ ಪ್ಯಾರಾಮೀಟರ್ನ ನಾವು ಯಾವ ವ್ಯಾಲ್ಯೂ ಇಂದ ನಾವು ರೀಪ್ಲೇಸ್ ಮಾಡಬೇಕಂತ ಇದ್ದೀವೋ ಅಥವಾ ಇನ್ಸರ್ಟ್ ಮಾಡಬೇಕಂತ ಇದ್ದೀವೋ ಆ ವ್ಯಾಲ್ಯೂವನ್ನು ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ದಟ್ ಈಸ್ ದ ಸೆಕೆಂಡ್ ಪ್ಯಾರಾಮೀಟರ್. ವಾಟ್ ಈಸ್ ದ ಫಸ್ಟ್ ಪ್ಯಾರಾಮೀಟರ್? ನೇಮ್ ಆರ್ ನಂಬರ್ ಆಫ್ ದ ಕಾಲಮ್. ಆ್ಯಂಡ್ ವಾಟ್ ಈಸ್ ದ ಸೆಕೆಂಡ್ ಪ್ಯಾರಾಮೀಟರ್? ದ ವ್ಯಾಲ್ಯೂ ವಿ ಹ್ಯಾವ್ ಟು ಇನ್ಸರ್ಟ್ ಇನ್ ದಟ್ name or number of the column. Okay, remember that the data type of the column replaces the triplex in the method name. So ಇಲ್ಲಿ ಯಾವುದೇ ಒಂದು ಕಾಲಮ್ನ ನಾವು ರಿಪ್ಲೇಸ್ ಮಾಡಬೇಕಾಗಿದ್ರೆ ಇಲ್ಲಿ ಟ್ರಿಪ್ಲೆಕ್ಸ್ ಅಂತ ತಗೊಳ್ತಾ ಇದ್ವಿ, ಅಪ್ಡೇಟ್ ಟ್ರಿಪ್ಲೆಕ್ಸ್. ದೆನ್ ವಾಟ್ ಈಸ್ ದಟ್ ಟ್ರಿಪ್ಲೆಕ್ಸ್? ದಟ್ ಟ್ರಿಪ್ಲೆಕ್ಸ್ ಇಸ್ ಆಲ್ವೇಸ್ ಆ ಡಾಟಾ ಟೈಪ್. ಲೆಟ್ us see here. The insert row method is called after the update triplex method, which causes a new row to be inserted into the result set having values that reflects the parameter in the update triplex method. ಸೊ ಯಾವಾಗ ನೀವು ಇನ್ಸರ್ಟ್ ರೋ ಮೆಥಡ್ನ ನೀವು ಕಾಲ್ ಮಾಡ್ತಾ ಇದ್ದೀರೋ, ಈ ಕಾಲ್ ಮಾಡಬೇಕಾಗಿದ್ರೆ ಅಲ್ಲಿ ಅಪ್ಡೇಟ್ ಟ್ರಿಪ್ಲೆಕ್ಸ್ ಮೆಥಡ್ ಎಕ್ಸಿಕ್ಯೂಟ್ ಆಗಿರಬೇಕು. ಯಾವಾಗ ಅಪ್ಡೇಟ್ ಟ್ರಿಪ್ಲೆಕ್ಸ್ ಮೆಥಡ್ ಎಕ್ಸಿಕ್ಯೂಟ್ ಆಗ್ತಾ ಉಂಟು, ಒಂದು ರೋ ರಿಸಲ್ಟ್ ಸೆಟ್ನಲ್ಲಿ ಇನ್ಸರ್ಟ್ ಆಗುತ್ತೆ.
ಆಟೋಮೆಟಿಕಲಿ ಅದೇನೇ ನಾವು ರಿಫ್ಲೆಕ್ಟ್ ಮಾಡ್ತಾ ಇದ್ವಿ ಬೈ ಯೂಸಿಂಗ್ ಅಪ್ಡೇಟ್ ಟ್ರಿಪ್ಲೆಕ್ಸ್ ಮೆಥಡ್. This is also updated the underlying databases. So automatically updated triplex method ಇಂದ ಏನಾಗುತ್ತೆ, a new row of data is inserted in your database. Okay, let us see here an example. Listing illustrate how to insert a new row in a result set. ಹೇಗೆ ನಿಮ್ಮ ಹೊಸ ರೋನು ಇನ್ಸರ್ಟ್ ಮಾಡೋದು ಅನ್ನೋದನ್ನ ಇಲ್ಲಿ ಉಂಟು. In this example the query returns the first name and last name of all customers. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಕ್ವೈರಿ ಕೊಟ್ಟಿದ್ದಾರೆ. ಆ ಕ್ವೈರಿ ಇಂದ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್, ಕಸ್ಟಮರ್ ಒಬ್ಬ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎಲ್ಲವನ್ನು ರಿಟರ್ನ್ ಮಾಡುತ್ತೆ. ದ ನೇಮ್ ಟಾಮ್ ಸ್ಮಿತ್ ಈಸ್ ಇನ್ಸರ್ಟೆಡ್ ಇನ್ ಟು ದ ರಿಸಲ್ಟ್ ಸೆಟ್ ಇನ್ ದ ಥರ್ಡ್ ಟ್ರೈ ಕ್ಯಾಚ್ ಬ್ಲಾಕ್ ಯೂಸಿಂಗ್ ಅಪ್ಡೇಟ್ ಸ್ಟ್ರಿಂಗ್ ಮೆಥಡ್. ಸೊ ಇಲ್ಲಿ ಎಕ್ಸಾಂಪಲ್ನಲ್ಲಿ ಥರ್ಡ್ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಟಾಮ್ ಸ್ಮಿತ್ ಅನ್ನುವ ಒಂದು ರಿಕಾರ್ಡ್ನ ನಾವು ಇನ್ಸರ್ಟ್ ಮಾಡ್ತಾ ಇದ್ವಿ. ಆ ರಿಕಾರ್ಡನ್ನು ನಾವು ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಮುಖಾಂತರ ನಾವೇನು ಮಾಡ್ತಾ ಇದ್ವಿ, ಇನ್ಸರ್ಟ್ ಮಾಡ್ತಾ ಇದ್ವಿ. ಇನ್ಸರ್ಟ್ ಮಾಡಬೇಕಾಗಿದ್ರೆ ವಿ ಆರ್ ಗೋಯಿಂಗ್ ಟು ಬಿ ಯೂಸಿಂಗ್ ಎ ಮೆಥಡ್ ಕಾಲ್ಡ್ ಅಪ್ಡೇಟ್ ಸ್ಟ್ರಿಂಗ್ ಮೆಥಡ್. ಆಲ್ರೆಡಿ ಹೇಳಿದ್ವಿ, ಅಪ್ಡೇಟ್ ಟ್ರಿಪ್ಲೆಕ್ಸ್. ವಾಟ್ ಈಸ್ ದ ಟ್ರಿಪ್ಲೆಕ್ಸ್? ಟ್ರಿಪ್ಲೆಕ್ಸ್ ಇಸ್ ಆಲ್ವೇಸ್ ಎ ಡೇಟಾ ಟೈಪ್. ಯಾವ ರೀತಿಯ ಡಾಟಾವನ್ನು ನೀವು ಇನ್ಸರ್ಟ್ ಮಾಡ್ತಾ ಇದ್ರೋ ಆ ಡೇಟಾ ಒಂದಿಗೆ ಟ್ರಿಪ್ಲೆಕ್ಸ್ ಅನ್ನು ನಾವು ರಿಪ್ಲೇಸ್ ಮಾಡ್ತೀವಿ. ಓಕೆ, ರಿಮೆಂಬರ್ ದಟ್ ಕಾಲಮ್ಸ್ ಆರ್ ನಂಬರ್ಡ್ ಬೇಸ್ಡ್ ಆನ್ ದ ಆರ್ಡರ್ ದಟ್ ಕಾಲಮ್ ನೇಮ್ ಅಪಿಯರ್ ಇನ್ ದ ಸೆಲೆಕ್ಟ್ ಸ್ಟೇಟ್ಮೆಂಟ್ ಆಫ್ ದ ಕ್ವೆರಿ. ಸೊ ಇಲ್ಲಿ ಕಾಲಮ್ನ ನಾವು ನಂಬರ್ ಬೇಸ್ಡ್ ಆಗಿ ಯೂಸ್ ಮಾಡಿದ್ರೆ ಅದೇ ಆರ್ಡರ್ನಲ್ಲಿ ನಾವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಕಾಲಮ್ ನೇಮ್ ಅಪಿಯರ್ ಇನ್ ದ ಸೆಲೆಕ್ಟ್ ಸ್ಟೇಟ್ಮೆಂಟ್ ದ ಕ್ವೆರಿ. ನೀವು ಯಾವ ಆರ್ಡರ್ನಲ್ಲಿ ಕಾಲ್ ಮಾಡ್ತಾ ಇದ್ರೋ ಅದೇ ಆರ್ಡರ್ನಲ್ಲಿ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. The new row is added to the result set after the insert row method is called. ಸೊ ಒಂದು ಹೊಸ ರೋ ನಾವು ರಿಸಲ್ಟ್ ಸೆಟ್ಗೆ ಆ್ಯಡ್ ಮಾಡ್ತಾ ಇದ್ವಿ. ಇದರ ಆಗಬೇಕು ಅಂತ ಹೇಳಿದರೆ ಇನ್ಸರ್ಟ್ ರೋ ಮೆಥಡ್ನ ಕಾಲ್ ಮಾಡಬೇಕು. ಇನ್ಸರ್ಟ್ ರೋ ಮೆಥಡ್ ಕಾಲ್ ಮಾಡುವಾಗ ಅಪ್ಡೇಟ್ ಸ್ಟ್ರಿಂಗ್ ಮೆಥಡ್ ಕಾಲ್ ಆಗಿರಬೇಕು. ಸೊ ಲೆಟ್ ಅಸ್ ಸಿ ಹಿಯರ್ ದ ಸ್ಯಾಂಪಲ್ ಎಕ್ಸಾಂಪಲ್. ಸ್ಟ್ರಿಂಗ್ URL. ಸೊ ಸ್ಟ್ರಿಂಗ್ ಅನ್ನುವ URL ವೇರಿಯಬಲ್ ತಗೊಂಡಿದ್ರ. ಇಲ್ಲಿ ನೀವು ನಿಮ್ಮ ಡ್ರೈವರ್ಸ್ ಆಸ್ ವೆಲ್ ಆಸ್ ಡಾಟಾಬೇಸ್ನ ಸ್ಪೆಸಿಫೈ ಮಾಡ್ತಾ ಇದ್ದೀರಾ. JDBC colon ODBC colon ಕಸ್ಟಮರ್ ಇನ್ಫಾರ್ಮೇಷನ್, ಸ್ಟ್ರಿಂಗ್ ಯೂಸರ್ ID ಜಿಮ್. ಸೊ ಇಲ್ಲಿ ಯೂಸರ್ ID ಅನ್ನುವ ಸ್ಟ್ರಿಂಗ್ ತಗೊಳ್ತಾ ಇದ್ದೀರಾ. ಈ ಡಾಟಾಬೇಸ್ಗೆ ನೀವು ಕೊಡ್ತಿರುವ ಯೂಸರ್ ನೇಮ್ ಇಸ್ ಜಿಮ್ ಆ್ಯಂಡ್ ಸ್ಟ್ರಿಂಗ್ ಪಾಸ್ವರ್ಡ್ ದಟ್ ಈಸ್ ಕಿಯೋಗ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್, ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ರಿಸಲ್ಟ್ಸ್, ಕನೆಕ್ಷನ್ ಆಬ್ಜೆಕ್ಟ್ DB, ಫಸ್ಟ್ ಟ್ರೈ ಕ್ಯಾಚ್ ಬ್ಲಾಕ್ ಟು ಲೋಡ್ ದ ಡ್ರೈವರ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ದ ಕನೆಕ್ಷನ್. ಇದರಲ್ಲಿ ಏನೇ ಒಂದು ಎರರ್ ಬಂದರೆ ಕ್ಯಾಚ್ ಬ್ಲಾಕ್. ಕ್ಲಾಸ್ ಡಾಟ್ ಫಾರ್ ನೇಮ್ಗೆ ಸಂಬಂಧಪಟ್ಟದ್ದು ಎರರ್ ಬಂದರೆ ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ಬರುತ್ತೆ. ಇನ್ ಕೇಸ್ SQL ಎಕ್ಸೆಪ್ಷನ್ ಆದರೆ ಈ SQL ಎಕ್ಸೆಪ್ಷನ್ ಕ್ಯಾಚ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಲೆಟ್ ಅಸ್ ಕಮ್ ಟು ದ ಸೆಕೆಂಡ್ ಟ್ರೈ ಕ್ಯಾಚ್ ಬ್ಲಾಕ್. ಇನ್ ದ ಸೆಕೆಂಡ್ ಟ್ರೈ ಕ್ಯಾಚ್ ಬ್ಲಾಕ್ ವಿ ಆರ್ ರೈಟಿಂಗ್ ದ ಕ್ವೆರಿ ಬೈ ಯೂಸಿಂಗ್ ದ ವೇರಿಯಬಲ್ ಸ್ಟ್ರಿಂಗ್. ದ ವೇರಿಯಬಲ್ ನೇಮ್ ಈಸ್ ಕ್ವೆರಿ. ದ ವೇರಿಯಬಲ್ ನೇಮ್ ಇಸ್ ಕ್ವೆರಿ ಆಸ್ ಅ ಸ್ಟ್ರಿಂಗ್ ಡಾಟಾ ಟೈಪ್. ಇಲ್ಲಿ ಒಂದು ಕ್ವೆರಿ ಬರಿತಾ ಇದ್ವಿ. ಸೆಲೆಕ್ಟ್ ಫಸ್ಟ್ ನೇಮ್ ಕಮ ಲಾಸ್ಟ್ ನೇಮ್ ಫ್ರಮ್ ದ ಕಸ್ಟಮರ್. ಸೊ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಸೆಲೆಕ್ಟಿಂಗ್ ದ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಫ್ರಮ್ ದ ಕಸ್ಟಮರ್ ಟೇಬಲ್. ಓಕೆ, data request we means we are particularly selecting those two fields. Data request. So as we know what is the data request, a statement object. So DB connection object dot create statement conquer underscore updatable. ಸೊ ಕಾನ್ಕರ್ ಅಂಡರ್ಸ್ಕೋರ್ ಅಪ್ಡೇಟಬಲ್ ಅಂತ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂ ಯೂಸ್ ಮಾಡಿದರೆ ನಾವು ಕ್ರಿಯೇಟ್ ಮಾಡುವಾಗ ನಾವು ಅಪ್ಡೇಟ್ ಮಾಡುವ ಫೆಸಿಲಿಟಿನೂ ಉಂಟು. ನೆಕ್ಸ್ಟ್ ರಿಸಲ್ಟ್ಸ್ ಇಸ್ ಈಕ್ವಲ್ ಟು ಡಾಟಾ ರಿಕ್ವೆಸ್ಟ್. ರಿಸಲ್ಟ್ಸ್ ಇಸ್ ಈಕ್ವಲ್ ಟು ಡಾಟಾ ರಿಕ್ವೆಸ್ಟ್ ಡಾಟ್ ಎಕ್ಸಿಕ್ಯೂಟ್ ಕ್ವೆರಿ. ಸೊ ಡಾಟಾ ರಿಕ್ವೆಸ್ಟ್ ಡಾಟ್ ಎಕ್ಸಿಕ್ಯೂಟ್ ಕ್ವೆರಿ ಏನಾಗುತ್ತೆ ಇಲ್ಲಿ, ಆಸ್ ಯು ನೋ ವಾಟ್ ಇಸ್ ದ ಡಾಟಾ ರಿಕ್ವೆಸ್ಟ್. ಡಾಟಾ ರಿಕ್ವೆಸ್ಟ್ ಈಸ್ ಯುವರ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟ್ ಎಕ್ಸಿಕ್ಯೂಟ್ ಕ್ವೆರಿ ಮೆಥಡ್ನ ಯೂಸ್ ಮಾಡಿ ನೀವು ಪಾಸ್ ಮಾಡ್ತಿರುವ ಪ್ಯಾರಾಮೀಟರ್ ಆಸ್ ಅ ಕ್ವೆರಿ ಆಗಿರುತ್ತೆ. ಆ ಕ್ವೆರಿನ ಎಕ್ಸಿಕ್ಯೂಟ್ ಮಾಡುತ್ತೆ. ಎಕ್ಸಿಕ್ಯೂಟ್ ಮಾಡಬೇಕಾಗಿದ್ರೆ ನಿಮ್ಮ ಹತ್ರ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಇರಬೇಕು. ಆ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ನಿಂದ ರಿಟರ್ನ್ ಆಗಿರುವ ವ್ಯಾಲ್ಯೂ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಯು ಆರ್ ಡಿಸ್ಪ್ಲೇಯಿಂಗ್ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಆಫ್ ದ ಕಸ್ಟಮರ್ಸ್. ಯು ಆರ್ ಡಿಸ್ಪ್ಲೇಯಿಂಗ್ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಆಫ್ ದ ಎಂಟೈರ್ ಕಸ್ಟಮರ್ಸ್ ಫ್ರಮ್ ಯುವರ್ ಕಸ್ಟಮರ್ ಟೇಬಲ್. ರೈಟ್. ಇನ್ ಕೇಸ್ ಈ ಟ್ರೈ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ ಬಂದರೆ ಇಟ್ ವಿಲ್ ಬಿ ಕ್ಯಾಚ್ ಬೈ ದ ಕ್ಯಾಚ್ ಬ್ಲಾಕ್. ದಟ್ ಈಸ್ SQL ಎಕ್ಸೆಪ್ಷನ್ ಎರರ್. ರೈಟ್. ಸೊ ನೆಕ್ಸ್ಟ್ ಇಲ್ಲಿ ಬೂಲಿಯನ್ ರೆಕಾರ್ಡ್ಸ್ ರಿಸಲ್ಟ್ಸ್ ಡಾಟ್ ನೆಕ್ಸ್ಟ್ ಅಂತ ಕೊಡ್ತಾ ಇದ್ವಿ. ಸೊ ಆಸ್ ಯು ನೋ ವಾಟ್ ಈಸ್ ದ ರಿಸಲ್ಟ್ಸ್. ವಾಟ್ ಈಸ್ ದ ರಿಸಲ್ಟ್ ಸೆಟ್ ಆಬ್ಜೆಕ್ಟ್ ಡಾಟ್ ನೆಕ್ಸ್ಟ್ ಮೆಥಡ್ ವಿ ಆರ್ ಯೂಸಿಂಗ್ ಮೀನ್ಸ್ whenever the data table is opened the first record information is accessed. ಫಸ್ಟ್ ರೋ ರಿಕಾರ್ಡ್ನಲ್ಲಿ ಡೇಟಾ ಇದ್ದರೆ ಆಕ್ಸೆಸಿಂಗ್ ಆಗ್ತಾ ಉಂಟು. ಇನ್ ಕೇಸ್ ಎಂಟಿ ಆಗಿದ್ದರೆ ದಿಸ್ ಸ್ಟೇಟ್ಮೆಂಟ್ ವಿಲ್ ಎಕ್ಸಿಕ್ಯೂಟ್. ಇಫ್ ಇಟ್ ಈಸ್ ಎಂಟಿ ಇಟ್ ವಿಲ್ ಎಕ್ಸಿಕ್ಯೂಟ್ ದಿಸ್ ನೋ ಡಾಟಾ ಈಸ್ ರಿಟರ್ನ್. ಓಕೆ. ನೆಕ್ಸ್ಟ್ ಟ್ರೈ ಕ್ಯಾಚ್ ಬ್ಲಾಕ್ನಲ್ಲಿ ಏನು ಮಾಡ್ತಾ ಇದ್ವಿ ನೋಡಿ, ರಿಸಲ್ಟ್ಸ್ ಡಾಟ್ ಅಪ್ಡೇಟ್ ಸ್ಟ್ರಿಂಗ್ ಮಾಡ್ತಾ ಇದ್ವಿ. ಒನ್ ಇಂಡಿಕೇಟ್ಸ್ ದ ಫಸ್ಟ್ ಕಾಲಮ್ ದಟ್ ಈಸ್ ಟಾಮ್. ಫಸ್ಟ್ ಕಾಲಮ್ನಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಟಾಮ್ ಅನ್ನು ಕೊಡ್ತಾ ಇದ್ದೀರಾ. ದಟ್ ಈಸ್ ಯುವರ್ ಫಸ್ಟ್ ನೇಮ್. Result update string we are using the update string method.
ಅದರಲ್ಲಿ ಸೆಕೆಂಡ್ ಕಾಲಮ್ ಲಾಸ್ಟ್ ನೇಮ್ ಆಗಿರುತ್ತೆ, ಅದರಲ್ಲಿ ಏನು ವ್ಯಾಲ್ಯೂ ಕೊಡ್ತಾ ಇದ್ರೆ ಇಲ್ಲಿ ಸ್ಮಿತ್ ಕೊಡ್ತಾ ಇದ್ರೆ. ಸೊ ಇದೆಲ್ಲ ಆದ ನಂತರ ಕಂಪಲ್ಸರಿ ನಾವೇನು ಮಾಡಬೇಕು, ರಿಸಲ್ಟ್ಸ್ ಡಾಟ್ ಇನ್ಸರ್ಟ್ ರೋ ಮೆಥಡ್ ಕೊಡಬೇಕು. ಸೊ ದೀಸ್ ವ್ಯಾಲ್ಯೂ ವಿಲ್ ಬಿ ಇನ್ಸರ್ಟೆಡ್ ಅಟ್ ದ ಎಂಡ್ ಆಫ್ ದ ರೋ. ಆಲ್ರೆಡಿ ಡೇಟಾ ಇದ್ದರೆ ಲಾಸ್ಟ್ ಎಲ್ಲಿ ಫೀಡ್ ಆಗಬೇಕು ಅಲ್ಲಿ ಫೀಡ್ ಆಗುತ್ತೆ. ಡಾಟಾ ರಿಕ್ವೆಸ್ಟ್ ಡಾಟ್ ಕ್ಲೋಸ್ ಅಂತ ಹೇಳ್ತಾ ಇದ್ವಿ, ವಿ ಆರ್ ಕ್ಲೋಸಿಂಗ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಓಕೆ, ನಾಟ್ ಅ ಕರೆಕ್ಷನ್ ಆಬ್ಜೆಕ್ಟ್, ವಿ ಆರ್ ಕ್ಲೋಸಿಂಗ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ಸೊ ಇನ್ ಕೇಸ್ ಈ ಬ್ಲಾಕ್ನಲ್ಲಿ ಏನೇ ಒಂದು ಎರರ್ ಬಂದರೆ ಇಟ್ ವಿಲ್ ಕಾರ್ಡ್ ಬೈ ದ ಕ್ಯಾಚ್ ಬ್ಲಾಕ್. ಈ ಕ್ಯಾಚ್ ಬ್ಲಾಕ್ ಕ್ಯಾಚ್ ಮಾಡುತ್ತೆ. ಓಕೆ, ಸೊ ದ್ಯಾಟ್ಸ್ ಇಟ್. So these are the three methods we have to supposed to learn: insert row method, delete row method, and update row method. Okay, so these are the very important question. Hope you understand this concept. We will meet in the next class.